ಇವಾಗ ನೋಡ್ರಿ ಟೈಮ್ 5 ಗಂಟೆ ಆತ್ರಿಪ್ಪ. ನಮ್ಮ ತಮ್ಮನೂ ಬಂದ್ರಿ ಈಗ ಸ್ಕೂಲಿಂದ. ಈಗ ನಾವೆಲ್ಲಿ ಹೊಂಟಿಪ್ಪ ಅಂತಂದು ಹೇಳಿದ್ರೆ ಇವತ್ತು ಗುರುವಾರ ಸಂತೆ ಅಲ್ರಿ, ಹಾಗಾಗಿ ಈಗ ಸಂತೆಗೆ ಹೋಗ್ರ ಆಯ್ತು ನೋಡ್ರಿ. ನಾನು ತಮ್ಮನ ಬರ್ತಾ ಅಪ್ಪ ಹೋಗ್ಬಂದ್ರೆ ಹೋಗ್ಬಂದೆ. ಹಂಗಂದ್ರೆ ಈ ಚೀಲ ನೀ ತಗ ತುಂಬಿದ ತಂಬಲ್ಲ ನಾ ತಗೊಂಡು ಹೋಗ್ತೀನಿ. ಇದನ್ನ ಹೋಗಿ ತುಂಬಿಸ್ಕೊಂಬ ನೀನು. ಏನು ಸ್ವಸ್ಥ ಐತೆ ಹೆಂಗೈತೆ ತುಟ್ಟಿ ಐತೆ? ನಾ ಅಲ್ಲಿಂದ ಬರಕೈತೆ ನಾ ಅನ್ಕೊಂತ ಬಂದು ನೋಡು ಬಡಿಮಿ ಬಂದ್ರಲಿ. ಹೌದಾ ಚಲೋ ಆತ. ಹೌದಣ್ಣ ಆ ಥರ ಹೋಗಿ ಬರ್ತೇನೆ. ಉಳ್ಳಾಗಡ್ಡೆ ಹೆಂಗದ? ಹೋಗ್ಕಿಂತ ನಂಗೆ ಚಲೋ ಆಯ್ತು. ಖುಷಿಯಾದ ವಿಷಯ. ಟಮಾಟೆ ಹಣ್ಣು ಸಸ್ತದ ಒಂದಲ್ಲಿ ಖುಷಿಯಾದ ವಿಷಯ. ಚಾಚಿ ಇವತ್ತೇನ್ರಿ ಕಾರ್ಯಕ್ರಮ? ಇವತ್ತು ಲೈನಿಂಗ್ ಅರ್ಬಿ ಕಟ್ ಮಾಡೋದು, ಜಂಪರ್ ಹೊಲಿಯೋದು. ನಸನ್ ಕೊಟ್ಟದ ಸೀರೆ ಏನ್ರಿ? ಸೀರೆ ಒಳಗ ಈಗ ಓಪನಿಂಗ್ ಬಂತಲ್ಲ. ಹೌದ್ರಿ, ಈಗ ಓಪನಿಂಗ್ ತಯಾರೇನ್ರಿ? ಈಗ ಓಪನಿಂಗ್ ತಯಾರಿದೆ. ಎಲ್ಲ ನಮ್ಮ ಸಣ್ಣ ಈಗ ಲೈನಿಂಗ್ ಕಟ್ ಮಾಡ್ಕೊಳಕತ್ತಾಳ್ರಿ ಅಷ್ಟು ಜಂಪರ್ ಸಂಬಂಧ ಇವನ್ನ ನೀವು ತೊಂಬ ಅಂತ ಹೇಳಿದ್ವಿ ನಾವು. ಇದ ನೋಡ್ರಿ ನಂಗೆ ಕೊಟ್ಟದ ಸೀರೆ ಚೆನ್ನಾಗತ್ತಲ್ರಿ ಕಲರ್? ಸೀರೆ ಕಲರ್ ಮಸ್ತ್ ಐತೆ. ಇದು ಪಿಂಕ್ ಬಾರ್ಡರ್ ಬಂದೈತ್ರಿ. ಪಿಂಕ್ ಬಾರ್ಡರ್ ಬಂದೈತಿ, ಪಿಂಕ್ ಪಲ್ಲು, ಪಿಂಕ್ ಜಂಪರ್ ಜಂಪರ್ ಪಿಂಕ್ ಮಾತೇನ್ರಿ? ಅದ ನಾನು ನೋಡೇ ಇಲ್ಲ, ಬಿಚ್ಚಿರಿ ಈಗ ತಗೊಂಬಂದಿ ನೋಡ್ರಿ. ನಾ ಇದೇನ್ರಿ ಜಂಪರ್? ಬ್ಲೌಸ್ ಚೆನ್ನಾಗಿ ನೋಡಲ್ರಿ ಹೂ ಚಂದ ಐತಿ. ಹತ್ತವ್ರ ಪಟ ಪಟ ಹೊಲಿಲ್ರಿ. ಈಗ ಸಣ್ಣನು ಅವ್ರಿಗೆ ಭಾಳ ಅದಾವ್ರಿ. ಈಗ ಎಷ್ಟು ಈಗ ಒಂದು 5 ಜಂಪರ್ ಹೊಲಿಬೇಕನ್ರಿ ಸಣ್ಣ? 5 8 ಹಂಗಂದ್ರೆ ಯಾಕೆ ನೀವು 2 ಕೊಟ್ಟಾರನ್ರಿ ಸೀರೆ? ಹಾಂ ಅಮ್ಮಂದು ಹೊಲಿಬೇಕನ್ರಿ? ಜಂಪರ್ ಕೊಟ್ಟಲ್ಲನ್ರಿ? ನಮಗೆ ಹೊಲಿಲ್ ತಗೋರಿಪ್ಪ ಪಟ ಪಟ, ಆಮೇಲೆ ಅಮ್ಮನ ಹೊಲಿಲ್ರಿ. ಚಲೋ ಆತ್ ಬಿಡ್ರಿ. ಇದು ನಿಮ್ದು ಎಂಚಿದೆ ಸೀರೆ? ಇದು ಚೆನ್ನಾಗತ್ತಲ್ರಿ? ನಿಮಗೆ ಆರ್ಸ್ಕೊಳಕ ಕೊಟ್ಟಲ್ ತಗೋರಿ ಕಲರ್. ನಿಮ್ಗೆ ಯಾವ್ದು ಬೇಕು ನೋಡ್ರಿ ಅಂತ ಎಲ್ಲಾರು ಹಂಗ ಅದ ರೀ. ಅವ್ರು ಯಾವ್ಯಾವ ಮನ್ಸಿಗೆ ಬಂದವ ಅವ್ರಿಗೆ ಅವನ ಕೊಟ್ಟಾಳ್ರಿ. ಇದು ಪುಲ್ಲ ನಮ್ಮಂಗ ಬಂದತ್ ನೋಡ್ರಿ. ಇದು ನಮ್ದು ಹೂ ಐತ್ರಿ. ನಿಮ್ ದೊಡ್ಡದೈತ್ರಿ ಬಾರ್ಡರ್. ಅದ್ರ ಇದ್ರೊಳಗೆ ಇವು ಇಲ್ರಿ ಸ್ಟೋನ್. ನಮ್ ಇದ್ರೊಳಗ ನಮ್ ಸೀರೆ ಒಳಗ ಸ್ಟೋನ್ ಅದಾವ್ರಿ. ಇದು ಬಾರ್ಡರ್ ದೊಡ್ಡದೈತ್ರಿ, ಇದು ಬಾರ್ಡರ್ ಸಣ್ಣದೈತ್ರಿ. ಅದ್ರ ಕ್ವಾಲಿಟಿ ಎಲ್ಲ ಸೇಮಾರಿ ಬೇರೆ. ನೋಡ್ರಿ ಆ ತೋಳಿ ಪೂರ ಬಾರ್ಡರ್ ಹಾಕತ್ ನೋಡ್ರಿ ಚಾಚಿ ನಿಮಗ. ಮಸ್ತ್ ಐತ್ ಅವ್ರಿ. ಕಲರ್ ಚೆನ್ನಾಗಿ ಚಾಚಿ, ಅದು ಉಟ್ಕೊಂಡ್ರೆ ಮಸ್ತ್ ಕಾಣ್ತೈತ್ರಿ. ಈ ಕಡೆ ಇಂತ ನೋಡಿ ಹಸಿರು ಕಾಣ್ತೈತ್ರಿ, ಆ ಕಡೆ ಇಂತ ನೋಡಿದ್ರಿ ಮೆಹಂದಿ ಕಲರ್. ಎಲ್ಲ ಸೀರೆ ಮಸ್ತ್ ಆತಾರ. ಎಲ್ಲಾರು ಅವತ್ತ ಮಸ್ತ್ ಮಸ್ತ್ ಕಾಣ್ತಾರ್ರಿ ಓಪನಿಂಗ್ ದಿನ. ಎಲ್ಲಿರಿ ತಲಿಗ್ರಿ ಜಗ್ಮಗ್ ಅನ್ನಕ್ರಿ? ಆತವ್ರು ಹೇಳ್ತೀನಿ ನಸು ನನಗೆ ಪುಪ್ಪಿಂಗ್ ಹೇಳ್ಯಾರವ ಎಲ್ಲರಿಗೆ ಲೈಟ್ ಕೊಡ್ಸ. ದೊಡ್ಡ ಬ್ಯಾಡ್ರಿ ಅಲ್ರಿ ಅವ್ ಇವ್ರಿ ಇದು ಕಟ್ತಾರಲ್ಲ ಚಾಚಿ, ಏನ್ರಿ ಅದು? ಏನೋ ಅಂತಾರಲ್ರಿಪ್ಪ, ದಂಡಿ ಕಟ್ತಾರಲ್ರಿ. ಆ ದಂಡಿ ಕೊಡೋ ಬದ್ಲಿ ಲೈಟ್ ಕೊಟ್ಬಿಡು. ಮಸ್ತ್ ಇಲ್ಲ, ಎಲ್ಲಿ ಹೋದ್ರು ಕರೆಂಟ್ ಹೋದ್ರು ಹುಡುಕ್ಯಾಡಂಗಿಲ್ಲ ನೋಡ್ರಿ. ನಸ್ರನ ನೀನು ಸೀರೆ ಕೊಡ್ಸಿದ್ದೆ ಜಗ್ಮಗ್ಗನ ಅಂತಂದು ಹೇಳಿದ್ಮ ನಾನು ಪುಪ್ಪಗ. ಓಪನಿಂಗ್ ಐತಿ, ಇನ್ನು ನಿಮ್ಮ ಪುಪ್ಪು ಏನಾಗತ್ತಾರ ಎಲ್ಲರಿಗೆ 2 ಲೈಟ್ ಕೊಡಿಸ್ಬೇಕಂತವು, ದಂಡಿ ಕೊಡ್ಸೋ ಬದ್ಲ ಆ ಕಡೆ ಒಂದು ಈ ಕಡೆ ಹಾಕೊಂಡು ಜಗ್ಮಗ್ಗ ಅಡ್ಡಾಡ್ಬೇಕಂತ ನಾವು ಮನೆ ತುಂಬ. ಅದ ಹೇಳ್ಯಾರ ನೋಡ. ನೈಟ್ ಇರ್ಲಿ ನೀನು ಹಗಲೇ ಒಟ್ಟು 2 ಲೈಟ್ ಹಾಕ್ಯಂಡ್ ಜಗ್ಮಗ್ ಅನ್ಬೇಕಂತ ನೋಡು. ಹೊಸ ಸೀರೆ ಹುಡ್ಕಂದ್ರ ಲೈಟ್ ಹಾಕ್ಯಬೇಕಂತ. ಅದು ಸಾಕಂದೆ ಇಷ್ಟದಾಗದ ನಿಮ್ಮ ಪುಬ್ಬು ನಕ್ನ ಸಾಕಾದ್ವ ಇವ. ಆತು, ನಾನು ನಸನಿಗೆ ಹೇಳಿ ತರಿಸ್ತೀನಿ ತಗೋರಿಪ್ಪ. ಅದ ನೋಡಿದಮ್ಮ ಮಸ್ತ್ ಅದ ಸೀರೆ, ಅದನ್ನ ಹೇಳಿದ್ವಿ ನಾವು. ಹೌದೌದು ಹೌದು ಅದ ರೀ. ಜಗ್ಮಗ 2 ಲೈಟ್ ನೋಡು. ಫಸ್ಟ್ ಚಿಗೋಗ ಹಾಕ್ಬಿಡೋದು 2 ಲೈಟ್, ಆಮೇಲೆ ನಾವಕ್ಕಂತೀರಿ ಅತ್ತಿಗಳು. ಆಲೂ ಕಚೋರಿ ಈಗ ಮೈದಾ ಹಿಟ್ಟು ತೊಗೊಂಡಿನಿ ಒಂದು ಸಾಣಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿಂತ ಅದ್ರೊಳಗೆ ಈಗ ಸ್ವಲ್ಪ ಅಜ್ವಾನ್ ಹಾಕೊಳಕತ್ತೇನೆ ರೀ. ಅಜ್ವಾನ ಫ್ಲೇವರ್ ಮಸ್ತ್ ಕೊಡ್ತೈತೆ ರೀ. ಇದು ಹಿಂಗೆ ತಿಕ್ಕ ಹಾಕಿದ್ವಂದ್ರೆ ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕೊಂಡ್ರೆ ಅದ್ರೊಳಗೆ ಅದು ತಿಕ್ಬೇಕನ?
ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಇದನ್ನು ನೀರು ಹಾಕೊಳ್ಳೋಕ್ಕಿಂತ ಮುಂಚೆಗನ ಈ ಥರ ಎಲ್ಲ ಮಿಕ್ಸ್ ಮಾಡೋಣ. ಒಣ ಹಿಟ್ಟೊಳಗನ ಅಜ್ವಾನ, ಉಪ್ಪು, ಆಮೇಲೆ ಸೋಡಾ ಪುಡಿ, ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು ಹಿಟ್ಟಿಗೆ. ನೋಡ್ರಿ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳೋಣ್ರಿ. ಈಗ ಅದು ಯಾವ ಥರಪ್ಪ ಅಂದ್ರೆ ಭಾಳ ಗಟ್ಟಿನ ಅಲ್ರಿ, ಭಾಳ ತೆಳುನೂ ಅಲ್ರಿ, ಸ್ವಲ್ಪ ಮಿದುವಾಗಿ ಕಲಸಿ ಇಟ್ಬಿಡೋಣ್ರಿ. ಇದನ್ನು ಫಸ್ಟ್ ಹಿಟ್ಟು ನಾವು ನಾದಿಡ್ಬೇಕ್ರಿ, ಯಾಕಂದ್ರೆ ಸ್ವಲ್ಪ ನೆನಿಬೇಕ್ರಿ. ಅದು ಹಿಟ್ಟು ಎಷ್ಟು ಚಲೋ ನೆನೀತೈತೆ ಎಷ್ಟು ಚಲೋ ಕಚೋರಿ ಚಲೋ ಆಗ್ತಾವ್ರಿ. ಅದಕ್ಕೆ ಇದನ್ನು ಫಸ್ಟ್ ಹಿಟ್ಟು ನಾದಿಟ್ಟು ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ ರೀ. ಈಗ ನೋಡ್ರಿ ನಾವು ಹಿಟ್ಟು ಪೂರ ಈ ಥರ ನಾದಿ ಇಟ್ಟು ಬಂದಿರಿ. ನಾವು ಇದನ್ನೊಂದು ಅರ್ಧ ತಾಸು ನೆನೆಯಕ್ಕೆ ಬಿಟ್ಬಿಡ್ರಿ. ಇದ್ರ ಸುತ್ತಲೂ ಸ್ವಲ್ಪ ಎಣ್ಣೆ ಹಚ್ಚಿರಿ, ಯಾಕಂದ್ರೆ ಗಾಳಿಗೆ ಆರಬಾರ್ದ್ರಿ. ಅದು ಆರಿಕಂದ್ರೆ ಹಿಟ್ಟು ಇದಾಗ್ಬಿಡ್ತತ್ರ. ಅದು ಇದ್ರ ಮೇಲೆ ಒಂದು ಏನೋ ಮುಚ್ಚಿ ಒಂದು ಅರ್ಧ ತಾಸು ಇಟ್ಬಿಡೋದ್ರಿ. ಇವ ನೋಡ್ರಿಪ್ಪ, ನಾನು ಇಲ್ಲಿ ಆಲೂಗಡ್ಡಿನ ಕುದಿಯಕ್ಕೆ ಹಾಕಿದ್ದೆ ರೀ. 3 ಆಲೂಗಡ್ಡಿನ. ಈಗ ಆಲೂಗಡ್ಡೆ ಕುದ್ದವ್ರಿ, ಅದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ತಗೊಂಡೀಗ ಅದನ್ನು ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ್ರಿ ಆಲೂಗಡ್ಡಿನ. ಇಲ್ಲಿ ನೋಡ್ರಿ, ಇವಾಗ ನಾನು ಆಲೂಗಡ್ಡೆನ ಮ್ಯಾಶ್ ಮಾಡಿ ಈ ಥರ ಇಟ್ಕೊಂಡೆ ನಾನು. ಆಮೇಲೆ ಇಲ್ಲಿ ಒಂದು 3 ಉಳ್ಳಾಗಡ್ಡಿನ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಆಮೇಲೆ ಕರಿಬೇವು, ಕೊತ್ತಂಬರಿ, ಹಸಿ ಮೆಣಸಿನ್ಕಾಯಿನ ಹೆಚ್ಚಿ ಇಟ್ಕೊಂಡೀನಿ ರೀ. ಇಲ್ಲಿ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಇವಾಗ ಈಗ ನೋಡ್ರಿಪ್ಪ, ನಾ ರೆಸಿಪಿ ಇಲ್ಲೇ ಹೊರಗೆ ಮಾಡಾಕತ್ತೀನಿ ರೀ. ಈ ಕಾಳಿ ಅಂತೂ ಸೂಪರ್ ಮಸ್ತ್ ಐತಿ. ಹಂಗಾಗಿ ಇವತ್ತು ಹೊರಗೆ ಮಾಡಿರತ್ತಂತೇಳಿ ಹೊರಗೆ ಸಿಲಿಂಡ್ರ್ ಇಟ್ಕೊಂಡು ಇಲ್ಲಿ ಮಾಡಾಕತ್ತೀನಿ ನೋಡ್ರಿ. ಈಗ ಇದು ಎಣ್ಣೆ ಕಾದತ್ತಾನೆ, ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡೆ ರೀ. ಚಟ್ಪಟ್ ಅಂತಂದು ಅನ್ನ, ಯಾಕಂದ್ರೆ ಎಣ್ಣೆ ಚಲೋ ಹೊತ್ನಾಗ ಕಾದತ್ತಲ್ರಿ. ಅದಕ್ಕೆ ಈಗ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಆಮೇಲೆ ಏನ್ರಿ ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಟಿವಲ್ರಿ, ಅದನ್ನೆಲ್ಲನ ಹಾಕೊಂಬಿಡೋಣ್ರಿ. ಈಗ ಹಾಕಿ ಚಲೋ ಹೊತ್ನಾಗ ಒಂದು ಚಮಚ ತೊಗೊಂಡು ಕೈಡಣ್ರಿ. ಈಗ ನೋಡ್ರಿ, ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಚಲೋ ಹೊತ್ನಾಗ ಫ್ರೈ ಆಗಿದ್ದು ರೀ. ಈಗ ಇನ್ನು ಆಲೂಗಡ್ಡೆ ಮ್ಯಾಶ್ ಮಾಡಿಟ್ಟಿದ್ನಲ್ರಿ, ಈಗ ಅದನ್ನು ಹಾಕ್ಕೊಂಡೆ ರೀ. ಆಮೇಲೆ ಇಲ್ಲಿ ನೋಡ್ರಿ ಸ್ವಲ್ಪ ಗರಂ ಮಸಾಲ, ಆಮೇಲೆ ಧನಿಯಾ ಪೌಡ್ರು, ಇಲ್ಲೇನಪ್ಪ ಅಂತ ಹೇಳಿದ್ರೆ ಇದನ್ನ ತೊಗೊಂಡ್ರಿ, ಆಮ್ಚೂರು ಪೌಡ್ರ್ ತೊಗೊಂಡಿನಿ ರೀ ಸ್ವಲ್ಪ. ಆಮೇಲೆ ಚಾಟ್ ಮಸಾಲ ತೊಗೊಂಡಿನಿ ರೀ. ಇದನ್ನು ಇದೇ ರೀ ಉಪ್ಪು ರೀ, ಕಾಲ ಉಪ್ಪು ಅಂತೀವಲ್ರಿ, ಕಾಲ ನಮಕ್ಕ ಆದ್ರಿ. ಈಗ ನೋಡ್ರಿ ಅಷ್ಟು ಒಣ ಮಸಾಲೆ ಹಾಕೊಂಡಲ್ರಿ. ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡ್ರಿ. ಇದನ್ನೆಲ್ಲ ಹಾಕಿದ್ರೆ ಟೇಸ್ಟ್ ಸೂಪರ್ ಆಗತ್ತದ್ರಿ. ಕಚೋರಿ ಅಂತೂ ಇನ್ನೂ ಟೇಸ್ಟ್ ಆಗ್ತಾವ್ರಿ. ಈಗ ಸ್ವಲ್ಪ ಖಾರ ಹಾಕೊಳ್ಳೋಣ್ರಿ. ಖಾರ ಸ್ವಲ್ಪ ನೀವು ಟೇಸ್ಟಿಗೆ ತಗೊಂಡು ಹಾಕೋರಿ. ನಾ ಯಾಕಂದ್ರೆ ಸ್ವಲ್ಪ ಹಾಕೊಳಕತ್ತೀನಿ ರೀ. ಹಸಿ ಮೆಣಸಿನ್ಕಾಯಿನ ಆಲ್ರೆಡಿ ಹಾಕೈತ್ರಿ ಅದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಹಾಕಿ ಈಗ ಕೈ ಆಡ್ತೀನಿ ರೀ. ನೋಡಿರಿ, ಮಸಾಲೆ ಎಷ್ಟು ಸೂಪರಾಗಿ ಕಾಣಕತ್ತೈತೆ ರೀ. ಅಷ್ಟು ಟೇಸ್ಟೂ ಸೂಪರ್ ಆಗೈತೆ ರೀ. ನೀವು ಬೇಕಂದ್ರೆ ನಂಜಿ ನೋಡಿ ಉಪ್ಪು ಕಡಿಮೆ ಅಂತಂದ್ರೆ ಉಪ್ಪು ಹಾಕೋಬೋದು, ಖಾರ ಕಡಿಮೆ ಅಂತಂದ್ರೆ ಖಾರ ಹಾಕೋಬೋದ್ರಿ. ನಾನಂತೂ ಇಲ್ಲಿ ನಂಜಿ ನೋಡಿದ್ರೆ ಎಲ್ಲ ಕರೆಕ್ಟ್ ಐತಿ. ಇವಾಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ನೀರು ಮಾತ್ರ ಮುಟ್ಟಿಸ್ಬಾರ್ದ್ರಿ ಇದಕ್ಕೆ. ಇದು ಏನು ಎಣ್ಣೆ ಒಳಗೆ ನಾವು ಉಳ್ಳಾಗಡ್ಡೆ ಎಲ್ಲ ಹಾಕಿರ್ತೀವಲ್ರಿ, ಅಷ್ಟರೊಳಗನ ಕೈ ಆಡ್ಬೇಕು ಸಾಕ್ರಿ. ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ. ನೀರಂತೂ ಒಂದು ಸ್ವಲ್ಪ ಮುಟ್ಟಿಸ್ಬಾರ್ದ್ರಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡೋಣ್ರಿ. ಈಗ ನೋಡಿರಿ, ಪಲ್ಯ ಅಂತರ ರೆಡಿ ಆತ್ರಿ. ಈಗ ನಾವೇನು ಹಿಟ್ಟು ನಾದಿಟ್ಟಿದ್ವಲ್ರಿ, ಅದು ನೋಡ್ರಿ ಹಿಟ್ಟನ್ನು ಎಷ್ಟು ಚಲೋ ಹೊತ್ನಂಗೆ ನೆಂದು ಬಿಟ್ಟತ್ರಿ. ಈಗ ಉಳ್ಳಿ ಮಾಡ್ಕೊಳೋಣ್ರಿ. ಈಗ ನೋಡ್ರಿ, ನಾನು ಎಲ್ಲವೂ ಒಂದು ಸೈಜ್ ಉಳ್ಳಿ ಮಾಡ್ಕೊಂತೀರಿ. ನಾವಿಲ್ಲಿ ಲಟ್ಸಕ್ಕೆ ಎಣ್ಣೆ ಯೂಸ್ ಮಾಡತ್ತಿಲ್ರಿ. ನಾನು ಮೈದಾ ಹಿಟ್ಟು ತೊಗೊಂಡೀನಿ ರೀ. ಮೈದಾ ಹಿಟ್ಟು ತೊಗೊಂಡು ಈ ಥರ 2 ಕಡೆ ಹಚ್ಕೊಂಡು ಮಣಿ ಮೇಲೆ ಇಟ್ಕೊಂಡು ಲಟ್ಟಿಸೋಣ್ರಿ. ಇವಾಗ ನೋಡ್ರಿ, ನಾನು ಈ ಥರ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡೆ ನಾನು. ಈಗ ಇದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಸುತ್ತಲೂ ಎಣ್ಣೆ ಹಾಕ್ಕೊಂಡು ಅದನ್ನು ಸವರೋಣ್ರಿ. ಈ ಥರ ಪೂರ ಸವ್ರಿಬಿಡಣ್ರಿ. ಸವ್ರಿ ಇದ್ರ ಮೇಲೆ ಒಣ ಹಿಟ್ಟು ಹಾಕ್ಕೊಳ್ಳೋಣ್ರಿ. ಮೈದಾ ಹಿಟ್ಟನ್ನು ಈ ಥರ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಹಿಂಗೊಂದು ಮಡ್ಚ್ಬೇಕ್ರಿ. ತಡ್ರಿ, ಈ ಥರ ಮಡ್ಚ್ಬೇಕ್ರಿ. ಆಮೇಲೆ ಈ ಥರನೂ ಮಡ್ಚ್ಬೇಕ್ರಿ. ಹಿಂಗೆ ಮಡ್ಚ್ಬೇಕ್ರಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಹಾಕಿ ಈ ಥರ ಸವ್ರಿ ಮತ್ತು ಇದ್ರ ಮೇಲೇನು ಈಗ ಹಿಟ್ಟು ಉದುರ್ಸೋಣ್ರಿ. ಆಮೇಲೆ ಲಾಸ್ಟ್ ಹಿಂಗೆ ಎರಡನ್ನೂ ಮಡ್ಚ್ಬೇಕ್ರಿ. ಮಡ್ಚಿದನ್ನು ಉದ್ದಗಾತಲ್ರಿ ಈ ಥರ. ಇದ್ರ ಮೇಲೆ ಹಗರ್ಕ ನಾವು ಎಲ್ಲ ತೊಗೊಂತ ಈ ಥರ ಫ್ರೆಶ್ ಮಾಡ್ಬೇಕ್ರಿ.
ಥರ ಇದನ್ನು ಮಾಡಿ ಇದನ್ನು ಸುತ್ಕೊಂತ ಹೋಗ್ಬೇಕ್ರಿ ಈ ಥರ ಟೈಟಾಗಿ. ನೋಡಿರಿ ಈ ಥರ ಸುತ್ತಿ ಅಷ್ಟು ಉಳ್ಳಿನ ಇದೇ ಥರ ಮಾಡಿ ಇಟ್ಕೋಬೇಕ್ರಿ ಫಸ್ಟ್. ಈಗ ನೋಡ್ರಿ ನಾನು ಈ ಥರ ಉಳ್ಳಿ ಮಾಡಿ ಇಟ್ಕೊಂಡೆ. ಇದನ್ನು ಈ ಥರ ಒಂದು ದಾರ ಹಾಕಿ ನಡಕ್ಕೆ ಅದ್ರ ಮೇಲಿಟ್ಟು ಈ ಥರ ಬಿಗಿ ಹಂಗೆ ಇಳಿದ್ರೆ 2 ಥರ ಕಟ್ಟಾಗ್ಬಿಡ್ತಾವ್ರಿ. ಅದು ಚಾಕುಲ್ ಆತಂದ್ರೆ ಅವು ಲೇಯರ್ ಎಲ್ಲ ಹೊರಗೆ ಬಂದುಬಿಡ್ತಾವ್ರಿ. ಇವು ನೋಡ್ರಿ ಎಷ್ಟು ನೀಟಾಗಿ ಕಟ್ಟಾದ್ರಿ. ನೋಡತ್ತಿದ್ರೆ ಪೇಡೆ ಕಾಣಕತ್ತಾರ, ಅಷ್ಟು ಚಂದ ಕಾಣಕತ್ತಾರ ಇವು ಉಳ್ಳಿನ. ಈಗ ಇವನ್ನ ಲಟ್ಟಿಸ್ಕೊಂಬಿಡನ್ರಿ. ಇವ ನೋಡ್ರಿ ಇದನ್ನು ಲಟ್ಟಿಸ್ಕೊಳ್ಳೋಣ್ರಿ. ಸಣ್ಣ ಎಲೆ ಟೈಪ್ ಲಟ್ಟಿಸ್ಕೊಳ್ಳೋಣ್ರಿ. ಅಂದ್ರೆ ನಾವು ಹೋಳಿಗೆ ಮಾಡೋ ಮುಂದೆ ಹುಣಗ ಹೆಂಗೆ ತುಂಬ್ತೀವಲ್ರಿ ಹಂಗೆ ಮಸಾಲೆನ ತುಂಬೇಕ್ರಿ. ಇದಕ್ಕೆ ಈ ಥರ ಲಟ್ಟಿಸ್ಕೊಂಡು ಇದಕ್ಕೆ ಇಟ್ಟು ಹಚ್ಕೊಂಡನ ಲಟ್ಟಿಸೋಣ್ರಿ. ಇದನ್ನ ಬಾಳ್ಯಾಗ ಎಣ್ಣೆ ಹಾಂ ರೀ, ಅಲ್ಲಿ ಟ್ರೇನು ಬಂತೆ ಕಾಣಕತ್ತೇನ್ರಿ? ಹಾಂ ಹೌದು ನೋಡ್ರಿ. ಏನು ಎಣ್ಣೆ ಬಿಸಿ ಆಗೈತಿ? ಆಗಿಲ್ಲ ಬಿಡ್ರಿ ಇನ್ನು. ಇನ್ನೂ ಆಗಿಲ್ಲ. ಗಾಳಿ ಐತಲ್ಲ ಲಘುನ ಬಿಸಿ ಆಗೋಲ್ತ್ರಿ. ಆಗಲಿ ಆಗಲಿ ಒಳಗೆ ಬಿಸಿ. ಆರಾಮ್ ಬಿಸಿ ಆಗಲಿ. ಈಗೇನು ಟೈಮ್ 2 ಗಂಟೆ ಆಗೈತೆ, 4 ಗಂಟೆಗೆ ಊಟ ಮಾಡೋದು ತಗೋ. ಆತಡ್ರಿ ಏನು ಬಿಸಿ ಆತಂದ್ರೆ ಅವು ಕರೆಯೋದೇನು ಭಾಳ ತಗೊಂಡಿಲ್ಲ. ನೀವು ಕಚೋರಿನ ತಿನ್ಬೇಕಂತ ಕುಂತೀರಿ, ಹಂಗೆ ಊಟ ಮಾಡ್ಬೇಕಂದ್ರೆ ಅನ್ನ ಸಾರು ಎಲ್ಲ ಐತಿ. ಎಲ್ಲ ಐತಿ, ಆದ್ರೆ ನೀವು ಮಾಡುವಂಥ ಐಟಮ್ಸ್ ಸ್ಪೆಷಲ್ ಇರ್ತಾವೆ, ಭಾರಿ ಡಿಫ್ರೆಂಟ್ ಇರ್ತಾವೆ. ಈಗೇನು ಇಷ್ಟ ಆಗ್ಯಾವನ ಇವು? ಏನು ಮಾಡ್ಬೇಕು ಇವನಿಗೆ ಎಣ್ಣೆಗ ಫಟ ಅಂತೇಳಿ ಕರಿಬೇಕಲ್ಲ. ಆಮ್ಯಾಗ ನೋಡ್ರಿ ಇಷ್ಟು ಕುಂಡ ಇನ್ನೂ ಭಾಜಿ ಪಲ್ಯ ಅಂತಾರೆ, ಭಾಜಿ ಅಂತಾರೆ ಅದಕ್ಕೆ, ಪಲ್ಯ ಇನ್ನೂ ಇಷ್ಟು ಬಾಕಿ ಐತ್ರಿ. ಆಮ್ಯಾಗ ಇಲ್ಲಿ ಇಷ್ಟು ಹಿಟ್ಟು ಇನ್ನೂ ಬಾಕಿ ಐತಿ. ಇದನ್ನು ಯಾವಾಗ ಮಾಡೋದಪ್ಪ ಅಂತ ಹೇಳಿದ್ರೆ ತಮನ್ನ ಆ್ಯಂಡ್ ಸಾನಿಯಾ ಸ್ಕೂಲ್ನಿಂದ ಬಂದ ಮ್ಯಾಗ ಅವ್ರಿಗೆ ಬಿಸಿ ಬಿಸಿ ಆದಂಥ ಯಾಕಂದ್ರೆ ಈಗ ಅಷ್ಟು ಮಾಡ್ಕೊಂತ ಕುಂದ್ರ ಮಟ ಅಂದ್ರೆ ಟೈಮ್ ಆಕತ್ರಿ, ಅಪ್ಲೋಡ್ ಮಾಡ್ಬೇಕಲ್ಲ. ಅದಕ್ಕೆ ಈಗ ಇಷ್ಟು ತೋರಿಸಿ ನಮ್ಮ ಫ್ರೆಂಡ್ಸಿಗೆ, ಆಮೇಲೆ ಮಿಕ್ಕಿದ್ ಮಾಡ್ಕೊಳ್ಳೋಣ ಅಷ್ಟು. ಆಮೇಲೆ ನಾವು ತಿನ್ನಕ್ಕೆ ನೋಡಿ ಎಣ್ಣೆ ಬಿಸಿ ಆಗೈತೆ ನೋಡಿ. ಹಾಕ್ತಿದ್ದೇವೆ. ವಾವ್ ಬಿಸಿ ಆಗೈತಲ್ಲ. ಬಿಸಿ ಆಗೈತೆ. ನಾಲ್ಕು ಸಾಕು ಸಾಕ್ತದೆ, ಮತ್ತೆ ಹೊಳಸಾಡಕ್ಕೆ ಗಾವ್ ಆಗಂಗಿಲ್ಲ ಅದ್ರೊಳಗೆ. ಹೌದು. ಆಮ್ಯಾಗ ನಮ್ಮ ಬಾಳ್ಗೆ ಭಾಳ ಸೊಂದೈತಲ್ಲ ಇದು. ಇವೇನು ಇದು ಅದಂಗದಲ್ಲ ಪುರಿ ಬಜ್ಜಿ. ಪುರಿ ಬಜ್ಜಿ ಆ್ಯಕ್ಚುಲಿ ಹೆಂಗೈತಿ ಇದು ಪುರಿ ಇದ್ದಂಗೆ. ಏನಪ್ಪ ಅಂತ ಹೇಳಿದ್ರೆ ಒಂದೇ ಐಟಮ್ ನೋಡಿ ನೋಡಿ ಬೇಜಾರಾಗಿರ್ತೈತಲ್ಲ, ಹಿಂಗಾಗಿ ಇದ್ರಾಗನ ಐತಲ್ಲ ಭಾಜಿ ಗೀಜಿ ಹಾಕಿ ಲಟ್ಟಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಒಟ್ಟು ಅದನ್ನು ಡಿಫ್ರೆಂಟ್ ಮಾಡ್ಕೊಂಡು ತಿನ್ನೋದು. ಇವಕ್ಕೆ ಕಚೋರಿನ ಅಂತಾರೆ, ಪುರಿನ ಅಂತಾರೆ. ನೀವು ಹೆಂಗೆ ಡಿಫ್ರೆಂಟ್ ಮಾಡಿದ್ರನ್ನ ಅವಕ್ಕೆಲ್ಲ ಒಂದೊಂದು ಹೆಸರು ಇರ್ತೈತಿ. ಹೌದು, ಅದರ ಹೆಸರು ಚೇಂಜ್ ಮಾಡೋದು ತಗೋ. ನಿಂತ ಮಾಡಿದ್ವಲ್ಲ ನಾವು ಮದ್ವೆಕ್ಕಿಂತ ಮುಂಚೆ ಒಂದು ಹೆಸರು, ಮದುವೆ ಆದ್ಮ್ಯಾಗ ಮತ್ತೊಂದು ಹೆಸರು. ಫಸ್ಟ್ ನಿನ್ನ ಹೆಸರು ಮಮತಾ ಅಲ್ಲ, ಇಲ್ಲಿ ಬಂದ್ಮ್ಯಾಗ ಸುಮನ್ ಆಗ್ಬಿಟ್ಟು ನೀನು. ಸುಮನ್ ಅದಿ? ಹಾಂ. ಈಗೇನು ಬ್ರೌನ್ ಆಗ್ಬೇಕನ? ಏನು ಆಗೇ ಬಿಡ್ತಾವ ಗ್ಯಾಸ್ ಮ್ಯಾಗ, ಏನು ತಡನ ಆಗೋದಿಲ್ಲ. ಎಣ್ಣೆ ಕಾಯ್ದ ತಡ ನೋಡ್ರಿ. ಎಣ್ಣೆ ಕಾಯ್ತಂದ್ರೆ ಬ್ರೌನ್ ಆಗೋದು ತಡ ಅಲ್ರಿ. ಏನು ರೆಡಿ ಆದವು? ಕಲರ್ ಮಸ್ತ್ ಕಂದಿರೋದು. ಕಲರ್ ಮಾತ್ರ ನೈಸ್. ಈಗ ಇದಕ್ಕೆ ಏನು ಚಟ್ನಿ ಬೇಕನ? ಏನು ಬೇಕಾ? ಚಟ್ನಿ ಮಾಡಿದ್ರೆ ಚಲೋ ರೀ, ತಿನ್ನೋರು ಸಾಸ್ ಒಳಗೆ ತಿಂತಾರೆ. ಸಾಸ್? ಟೊಮೊಟೊ ಹಾಂ, ಟೊಮೊಟೊ ಕೆಚಪ್ ಒಳಗೆ ಅದು ಭಾರಿ ಬಿಡ. ಈಗಂತೂ ಎಣ್ಣೆ ಸಿಕ್ಕಾಪಟ್ಟಿ ಕಾದ್ಬಿಟ್ಟಿತ್ತು ಹೋಗ.
ಬಿಸಿ ಬಿಸಿ ಕಚೋರಿ ರೆಡಿ ಆದವು ರೀ. ಆಮೇಲೆ ಇದು ಚಟ್ನಿ ಮಾಡಿದ್ದೆ ನಾನು ಫಸ್ಟಿಗೆನ ಕೊಬ್ಬರಿ ಚಟ್ನಿ ರೀ. ಚಟ್ನಿ ಸೂಪರ್. ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ ಫ್ರೆಂಡ್ಸ. ಏನಾದ್ರು ಮತ್ತೆ ಮಾಡಿದ್ವಿ ಅಂದ್ರೆ ಇದನ್ನ ಮಾಡ್ಬೇಕಂತ ನಾನು ಬೆಳಗ್ಗೆ ಮತ್ತು ಕರೆಂಟಿಂದ ಹೇಳಕ್ಕೆ ಬರೋಂಗಿಲ್ಲಲ್ರಿ, ಹಾಗಾಗಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಈಗ ನೋಡ್ರಿ ಚಟ್ನಿ ಮತ್ತು ಕಚೋರಿ ಎರಡು ಕಾಂಬಿನೇಷನ್ ಸೂಪರ್ ರೀ. ತಿನ್ನೋರು ಟೊಮೆಟೊ ಕೆಚಪ್ ಒಳಗನ ತಿನ್ಬೋದು ರೀ, ಹುಡುಗರೆಲ್ಲ ಅದ್ರೊಳಗೆ ತಿಂತಾರೆ ಚಟ್ನಿ ಒಳ್ಳೆ ಅಂದ್ರೆ. ದೊಡ್ಡವ್ರಿಗೆ ಮಾತ್ರ ಇದು ಚಟ್ನಿ ಆಮೇಲೆ ಏನು ರೀ ಕಚೋರಿ ಸೂಪರ್ ನೋಡ್ರಿಪ್ಪ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಇಷ್ಟ ಹಾಕೋರಿ. ಮಕ್ಳಿಗೆ ಇಷ್ಟ ಹಾಕೋ, ದೊಡ್ಡವ್ರಿಗೆ ಇಷ್ಟ ಹಾಕೋರಿ. ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆಲ್ ಈಸ್ ವೆಲ್ ನೋಡ್ರಿ. ಈಗ ಫೈನಲಿ ಕಚೋರಿ ಮಾಡ್ದಂತೂ ಕಂಪ್ಲೀಟ್ ಆಯ್ತು ರೀ. ಮತ್ತೇನೀಗ ಪುರಿ ಮಾಡಕತ್ತೇನ? ಉಳಿತ್ರಿಪ್ಪ ಹಿಟ್ಟು, ಹಾಂ ಮಸಾಲೆ ಖಾಲಿ ಆಗ್ತದ್ರದ. ಕಚೋರಿ ಹೋಗಿ ಪುರಿ ಬಂದ್ವನ ಈಗ.